ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರದು, ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ. ಹಾಗೆಯೇ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸವಿರಲಿ. ಮಕರ ರಾಶಿಯವರೇ, ನೀವು ಬೆಂಕಿಯಲ್ಲಿ ಬೆಂದಿರುವಂತಹ ಶುದ್ಧವಾದ ಅಪರಂಜಿ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಿಮಗೆ ಬದುಕಿನಲ್ಲಿ ಬಹಳ ಕಷ್ಟಗಳು ಬರುತ್ತದೆ, ಏಕೆಂದರೆ ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ, ಅಸಾಮಾನ್ಯರು. ನಿಮ್ಮ ಮೇಲೆ ಬೆಂಕಿಯ ಮಳೆಯೇ ಹರಿಯುತ್ತದೆ, ಏಕೆಂದರೆ ನೀವು ಶುದ್ಧ ಚಿನ್ನ. ಬೆಂಕಿಯಲ್ಲಿ ಬೆಂದಷ್ಟು ಹೊಳಪು ಹೆಚ್ಚಾಗುತ್ತದೆ. ಹಾಗೆಯೇ ಕಷ್ಟಗಳು ನಿಮಗೆ ಜೀವನದ ಅನುಭವದ ಪಾಠಗಳನ್ನು ಕಲಿಸಿ ನಿಮ್ಮನ್ನು ಮುಂದಿನ ಜೀವನಕ್ಕಾಗಿ ಮತ್ತಷ್ಟು ಸದೃಢಶಾಲಿ ಹಾಗೂ ಬಲಿಷ್ಠರನ್ನಾಗಿ ಮಾಡುತ್ತದೆ. ಮಕರ ರಾಶಿಯ ಅಧಿಪತಿ ಶನಿಗ್ರಹ. ಶನಿಗ್ರಹ ಅಂದರೆ ಕರ್ಮಕಾರಕ, ನ್ಯಾಯಕಾರಕ ಗ್ರಹವಾಗಿರುವುದರಿಂದ ನೀವು ಕರ್ಮ ಪ್ರಧಾನ ಹಾಗೂ ನ್ಯಾಯಕ್ಕೆ ಹೋರಾಟ ಮಾಡುವ ರಾಶಿಯವರಾಗಿರುತ್ತೀರಾ. ನಿಮ್ಮ ಆತ್ಮೋದ್ಧಾರಕ್ಕಾಗಿ ಕಷ್ಟಪಟ್ಟು ದುಡಿಯುತ್ತೀರಾ. ಅದು ಪ್ರೀತಿನೇ ಆಗಲಿ, ಗೌರವನೇ ಆಗಲಿ, ಹಣವೇ ಆಗಲಿ, ಶಾರ್ಟ್ಕಟ್ಟಿಂದ ದುಡಿಯುವುದಕ್ಕೆ ಇಷ್ಟಪಡುವುದಿಲ್ಲ. ಕಷ್ಟಪಟ್ಟು ಸ್ವ ಇಚ್ಛೆಯಿಂದ ಪಡೆದುಕೊಳ್ಳುತ್ತೀರಾ. ಮಕರ ರಾಶಿಯವರಿಗೆ ಯಾಕೆ ತುಂಬ ಕಷ್ಟಗಳು, ದುಃಖಗಳು ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಬಹುದು. ನಿಮ್ಮ ಜನ್ಮವಾಗಿರುವುದು ಕರ್ಮದಲ್ಲಿ ಸುಧಾರಣೆಯಾಗಲು, ಕುಟುಂಬದ ಜವಾಬ್ದಾರಿ, ಆರ್ಥಿಕ ಸಂಕಷ್ಟಗಳು, ಒಂಟಿತನ, ಅವಮಾನ, ದುಃಖ, ಪ್ರೀತಿಯಲ್ಲಿ ವೈಫಲ್ಯ ಇವೆಲ್ಲವೂ ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಇನ್ನಷ್ಟು ಪ್ರಬಲವಾಗಿಸುತ್ತದೆ. ಶನಿಗ್ರಹ ನಿಮಗೆ ನೀಡುವ ಸಂದೇಶವೇನೆಂದರೆ, ನಿಮ್ಮ ಒಳಗಿನ ದೌರ್ಬಲ್ಯಗಳ ಜೊತೆ ಹೋರಾಟ ಮಾಡಿ ಗೆಲ್ಲುವವರೆಗೂ ಹೊರಗಡೆಯವರ ದೌರ್ಬಲ್ಯಗಳನ್ನು ಗೆಲ್ಲುವುದು ಅಸಾಧ್ಯ ಎಂಬಂತಹ ಸಂದೇಶ. ಆದ್ದರಿಂದ ನೀವು ಮಾನಸಿಕವಾಗಿ, ಆಂತರಿಕ ದೌರ್ಬಲ್ಯಗಳ ಮೇಲೆ ವಿಜಯವನ್ನು ಸಾಧಿಸಬೇಕು ಎಂಬಂತಹ ಸಂದೇಶವನ್ನು ಕೊಡುತ್ತಾರೆ. ಮಕರ ರಾಶಿಯವರು ಸ್ವಯಂ ಆತ್ಮವಿಶ್ವಾಸ ತುಂಬಿರುವ ಯೋಧರು. ಯಾರು ನಿಮಗೆ ಬೆಳಕಿನ ದಾರಿ ತೋರಿಸುವುದಿಲ್ಲ, ನೀವೇ ಬೆಳಕಿನ ದಾರಿಯನ್ನು ಹುಡುಕಿ ನಡೆಯಬೇಕು. ಯಾರು ನಿಮಗೆ ಜ್ಞಾನವನ್ನು ಕಲಿಸುವುದಿಲ್ಲ, ನೀವೇ ಸ್ವಯಂ ಕಲಿಯಬೇಕು. ನಿಮ್ಮನ್ನು ಯಾರೂ ಸಂಭಾಳಿಸಲು ಸಾಧ್ಯ ಇಲ್ಲ, ನಿಯಂತ್ರಿಸಲು ಸಾಧ್ಯವಿಲ್ಲ. ನಿಮ್ಮನ್ನು ನೀವೇ ಸ್ವಯಂ ಸಂಭಾಳಿಸಬೇಕು. ನಿಮಗೆ ನೀವೇ ಬಂಧನವನ್ನು ವಿಧಿಸಿಕೊಂಡು ಜೀವಿಸಬೇಕು. ಆದರೆ ಬೇರೆಯವರಿಗೆ ನೀವು ಅಹಂಕಾರಿಯ ರೀತಿ ಕಾಣುತ್ತೀರಾ. ಪ್ರೀತಿಯಲ್ಲಿ ಹಾಗೂ ಸಂಬಂಧಗಳಲ್ಲಿ ತಪಸ್ಸು ಮಾಡಬೇಕು. ಪ್ರೀತಿ ಹಾಗೂ ಸಂಬಂಧಗಳಲ್ಲಿ ದ್ರೋಹಗಳನ್ನು ಅನುಭವಿಸಬೇಕಾಗುತ್ತದೆ. ಕೆಲವೊಮ್ಮೆ ತ್ಯಾಗವೂ ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ಎಲ್ಲರೂ ಇದ್ದರೂ ಯಾರೂ ಇಲ್ಲದ ಹಾಗೆ ಒಂಟಿತನವನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ಮಕರ ರಾಶಿಯವರು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಿಸ್ವಾರ್ಥವಾಗಿ ಪ್ರೀತಿಸುತ್ತೀರಾ. ಸ್ವಯಂ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಟ್ಟಿರುತ್ತೀರಾ. ಸ್ವಯಂ ನಿಮ್ಮನ್ನು ನೀವು ಪ್ರೀತಿಸುತ್ತೀರಾ. ನಿಮ್ಮ ಕರ್ಮವನ್ನು ಪ್ರೀತಿಸುತ್ತೀರಾ. ಮಕರ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ಅಗ್ನಿಕುಂಡವೇ ನಿಮ್ಮನ್ನು ಕಷ್ಟದ ಸಮಯದಲ್ಲಿಯೂ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತದೆ. ಈ ಅಗ್ನಿ ಕೋಪದ ಜ್ವಾಲೆಯಲ್ಲ, ತಪಸ್ಸಿನ ರೀತಿಯ ಅಗ್ನಿಕುಂಡ. ಪ್ರೀತಿಯಲ್ಲಿಯೂ ತಪಸ್ಸು ಮಾಡಬೇಕು. ಅಷ್ಟು ಸುಲಭವಾಗಿ ನೀವು ಬಯಸಿದಂತಹ ಪ್ರೀತಿ ನಿಮಗೆ ಸಿಗುವುದಿಲ್ಲ. ನೀವು ಮೇಲೆ ಶಾಂತವಾಗಿದ್ದರೂ ನಿಮ್ಮ ಮನಸ್ಸಿನೊಳಗಿರುವಂತಹ ಅಗ್ನಿ ನಿಮ್ಮನ್ನು ಸದಾ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತದೆ, ಸದಾ ಜಾಗೃತವಾಗಿರುವಂತೆ ಪ್ರೇರೇಪಿಸುತ್ತದೆ. ಇದೇ ಅಗ್ನಿ ನಿಮ್ಮನ್ನು ಗೆಲುವಿನ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಇದೇ ಅಗ್ನಿ ನಿಮ್ಮನ್ನು ಅಪರಂಜಿಯನ್ನಾಗಿಯೂ ಮಾಡುತ್ತದೆ. ಇದೇ ಅಗ್ನಿ ನಿಮ್ಮನ್ನು ಹಗಲು ರಾತ್ರಿ ಎಂದು ಲೆಕ್ಕಿಸದೆ ನಿಮ್ಮ ಗುರಿಯ ಕಡೆ, ಗೆಲುವಿನ ದಾರಿಯ ಕಡೆ ನಡೆಯುವಂತೆ ಪ್ರೇರೇಪಿಸುತ್ತದೆ. ಬೇರೆ ರಾಶಿಯವರು ಸುಸ್ತಾಗಿ ಕುಳಿತರೂ ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಸುಸ್ತು, ಆಯಾಸ, ಸೋಲಿಗೆ ಶರಣಾಗದೆ ಗೆಲುವಿನ ಕಡೆ ಸಾಗುತ್ತೀರಾ. ಇದೇ ವಿಶೇಷ ಗುಣ ನಿಮ್ಮನ್ನು ಬೇರೆಯವರಿಗಿಂತ ವಿಭಿನ್ನವಾಗಿ ಕಾಣುವಂತೆ ಮಾಡುತ್ತದೆ. ನೀವು ಮಕರ ರಾಶಿಯವರಾಗಿದ್ದರೆ ಈ ಕಷ್ಟ, ಅವಮಾನ, ದುಃಖವೆಂಬ ಬೆಂಕಿಗೆ ಭಯಪಡಬೇಡಿ. ಈ ಬೆಂಕಿ ನಿಮ್ಮನ್ನು ಇನ್ನಷ್ಟು ಹೊಳೆಯುವಂತೆ ಮಾಡಲು ಬಂದಿದೆ. ಚಿನ್ನ ಬೆಂಕಿಯಲ್ಲಿ ಎಷ್ಟು ಬೇಯುತ್ತದೆಯೋ ಅಷ್ಟು ಹೊಳೆಯುತ್ತದೆ. ನೀವು ಅಷ್ಟೇ ಬಹಳ ಹೆಮ್ಮೆಯಿಂದ, ಆತ್ಮವಿಶ್ವಾಸದಿಂದ ಹೇಳಿ, ನಾನು ಮಕರ ರಾಶಿ, ನಾನು ಬೆಳ್ಳಿಯೂ ಅಲ್ಲ, ತಾಮ್ರವೂ ಅಲ್ಲ, ನಾನೊಂದು ಧಾತು,
ನನಗೆ ಅಗ್ನಿಯ ಸ್ಪರ್ಶ ಬೇಕು. ನಾನು ಕುಗ್ಗುವುದಿಲ್ಲ. ಬೆಂಕಿಯಲ್ಲಿ ಬೆಂದರೂ ಸುಟ್ಟರೂ ಕುಗ್ಗುವುದಿಲ್ಲ, ಅಳುವುದಿಲ್ಲ. ಪ್ರತಿ ಜ್ವಾಲೆಯ ಸ್ಪರ್ಶದಲ್ಲಿಯೂ ಅಡಗಿದೆ ನನ್ನ ಹೊಸ ಜನ್ಮ. ನಾನು ಅಳುವುದಿಲ್ಲ, ಏಕೆಂದರೆ ನನ್ನ ಆತ್ಮಕ್ಕೆ ತಿಳಿದಿದೆ, ನೋವು ನನ್ನ ಶಿಷ್ಯ, ಸಮಯವೇ ನನ್ನ ಗುರು. ಜನರು ಹೇಳುತ್ತಾರೆ, ಇವರು ಕಲ್ಲು ಎಂದು, ಭಾವನೆ ಇಲ್ಲವೆಂದು ಹೇಳಿದರೂ ಅವರಿಗೇನು ಗೊತ್ತಿದೆ, ಕಲ್ಲೇ ಒಂದು ದಿನ ವಜ್ರವಾಗಿ ಹೊಳೆಯುವುದು. ನಾನು ಮೌನವಾಗಿರುತ್ತೇನೆ, ಏಕೆಂದರೆ ಶಬ್ದಗಳೇ ಅಪವಿತ್ರ ನನ್ನ ಆತ್ಮದ ತಪಸ್ಸಿನ ಮುಂದೆ. ನಾನು ದೂರವಾಗಿರುತ್ತೇನೆ, ಏಕೆಂದರೆ ಜನರು ನನ್ನ ಸಮೀಪ ಬಂದರೆ ನನ್ನ ತಾಪವನ್ನು ಸಹಿಸುವುದಿಲ್ಲ. ಕೆಲವೊಮ್ಮೆ ನನ್ನವರು ದೂರವಾದರೂ, ನನ್ನ ಪ್ರೀತಿಪಾತ್ರರು ನನ್ನ ಹೃದಯವನ್ನು ಹೊಡೆದರು. ಆದರೂ ನಾನು ಪ್ರತಿ ಸೋಲು, ಅವಮಾನ, ದ್ರೋಹವನ್ನು ನನ್ನ ಗೆಲುವಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳುತ್ತೇನೆ. ನನ್ನ ಸತ್ಯ, ಧರ್ಮ, ಸತತ ಪ್ರಯತ್ನವೆಂಬ ತಕ್ಕಡಿಯಲ್ಲಿ ನನ್ನ ಕರ್ಮವನ್ನು ತೂಗುತ್ತೇನೆ. ನನಗೆ ಜೊತೆಗಾರರ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರುವುದು ಒಂಟಿತನ, ತಪಸ್ಸು, ನನ್ನ ಆತ್ಮದ ಬೆಳಕು. ನಾನು ಹೊಳೆಯುವ ದಿನ ಕತ್ತಲಲ್ಲಿ ಸ್ಥಿರವಾದ ಬೆಳಕು ಮೂಡುತ್ತದೆ. ಆಗ ನನ್ನನ್ನು ತಿರಸ್ಕಾರ ಮಾಡಿದವರು ಹೇಳುತ್ತಾರೆ, ಇವರೇ ಮಕರ ರಾಶಿಯವರು, ಅಗ್ನಿಯಲ್ಲಿ ಬೆಂದ ಚಿನ್ನದಂತೆ ಹೊಳೆಯುವ ವ್ಯಕ್ತಿಗಳೆಂದು ಪ್ರಶಂಸೆ ಮಾಡುವರು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.